ವಿದ್ಯಾರ್ಥಿಗಳೇ, ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಂಡ್ಬಿಡ್ರಿ. ನೋಡ್ಕೊಂಡಿಂದ ನಿಮಗೆ ಬಾಧ್ಯತೆ ನಿಯಮಗಳು ಪಾಠ ಎಸ್ ಸೀರಿಯಲ್ದಾಗ ಆಗ್ಯಾವ. ಎಸ್ ಸೀರಿಯಲ್ದೊಳಗೆ ಎಸ್ ಸೀರಿಯಲ್ ನಂಬರ್ ಅಂತಂದ್ರೆ ಬಾಧ್ಯತೆ ನಿಯಮಗಳು ಅಂತ ತಿಳ್ಕೊಂಡು ಆಗ್ಯಾವ. ಈಗ ನಿಮಗೆ ಇದು ಈಜಿ ತಿಳಿತು. ಉತ್ತರ ಹಾಕಿರಿ, ಚೆನ್ನಾಗಿ ಹಾಕಿರಿ. ವಿಡಿಯೋ ಮ್ಯೂಟ್ ಮಾಡಿದ್ದು ತೆಗೀರಿ. ಈಗ ವಿಡಿಯೋ ಯಾವಾಗೆಲ್ಲಾದರೂ ಮ್ಯೂಟ್ ಮಾಡಿರಬೇಕು. ನೀವು ಒಂದು ವೇಳೆ ಮ್ಯೂಟ್ ಮಾಡಿಲ್ಲ ಅಂತ ತಿಳ್ಕೊರಿ, ನಾ ಬಂದು ಬಡ ಬಡ ತಿಳಿಸ್ಲಿಕ್ಕೆ ಚಾಲು ಮಾಡಿಬಿಡ್ತೀನಿ. ಅದಕ್ಕೆ ನೀವು ಪಟ್ನ ವಿಡಿಯೋ ಮ್ಯೂಟ್ ಮಾಡಿ. ವಿಡಿಯೋ ಆನ್ ಮಾಡಿ. ಇಲ್ಲೇ ಯಾವುದೇ ಒಂದು ಬಾಧ್ಯತೆ ನಿಯಮಗಳನ್ನು ಮೊದಲ ಅಂಕಿಗಳನ್ನು ಹೆಂಗೆ ತಿಳ್ಕೋಬೇಕು, ಯಾವ್ಯಾವ ಅಂಕಿದಿಂದ ಭಾಗ ಹೋಗ್ತದ ಅದನ್ನು ಹೆಂಗೆ ನಾ ತಿಳಿಸಿ ಹೇಳ್ತೀನಿ ನೋಡ್ರಿ. 1 6 0 1 6 0 3 8 ನೋಡಿ. ಇಲ್ಲೇನು ಹೇಳ, ಫಸ್ಟ್ 2 ಕೊಟ್ಟ. ಫಸ್ಟ್ 2ರಲ್ಲಿ ಕೊನೆಗೆ ಸಮಸಂಖ್ಯೆ ಅದ, 2ರಲ್ಲಿ ಹೋಗ್ತದ ಹಿಂಗ ಹಚ್ಕೋಬೇಕು. ಆಮೇಲೆ 3ರಲ್ಲಿ ಅಂತ 6 1 7 7 3 10 10 1 8 18 ಇವುಗಳ ಅನುಕ್ರಮ ಸಂಖ್ಯೆಗಳ ಮೊತ್ತ 3ರಿಂದ ಭಾಗ ಹೋಗ್ತದೋ ಇಲ್ಲೋ ನೋಡ್ರಿ. ಇನ್ನೊಂದ್ಸಲ ನೋಡ್ರಿ. ಅನುಕ್ರಮ ಸಂಖ್ಯೆಗಳ ಮೊತ್ತ ಅಂದ್ರೆ ಏನ್ ಮಾಡಬೇಕು, ಈ ಬಿಡಿ ಅಂಕಿಗಳನ್ನು ಕೂಡಿಸ್ಕೋರಿ. 1 1 6 7 7 3 10 1 8 18 3 ಮಗೆ 18 ಅದ. ಯಾವುದು ಅನುಕ್ರಮ ಸಂಖ್ಯೆಗಳ ಮೊತ್ತವು 3ರಿಂದ ನಿಶೇಷವಾಗಿ ಭಾಗಿಸಲ್ಪಟ್ಟರೆ ಅದು 3ರಿಂದ ಭಾಗ ಹೋಗುತ್ತದೆ ಅಂತ ತಿಳ್ಕೊಂಡು ಅದನ್ನು 3 ಅಂತ ಹಚ್ಚಿಬಿಡ್ರಿ. ಆಮೇಲೆ ಯಾವುದೇ ಅನುಕ್ರಮ ಸಂಖ್ಯೆಗಳ ಮೊತ್ತ 9ರಿಂದ ಭಾಗ ಹೋಗ್ತಿತ್ತಂದ್ರೆ ಅದು 9ರಿಂದ ಹೋಗ್ತದ ಅಂತ ತಿಳ್ಕೊಬೇಕು. 6 1 7 7 3 10 10 1 8 18 ಅಂದ್ರೆ ನಾವು ಕೊಡೋದು ಎಷ್ಟು, 3 ಅಂಕಿ ಕೊಟ್ಟ. ಇದನ್ನು ಉತ್ತರ ಹೆಂಗೆ ಆಯ್ಕೆ ಮಾಡ್ಕೋಬೇಕಂದ್ರೆ 2ರಿಂದ ಮಾತ್ರ ಹೌದು ಭಾಗ ಹೋಗ್ತದ. ಪಟ್ನದಕ್ಕೆ ಆನ್ಸರ್ ಹಾಕಬಾರ್ದು ನೀವು, ಯಾಕಂದ್ರೆ ಭಾಳ ಅಂಕಿದಿಂದ ಭಾಗ ಹೋಗ್ತದ. 2 ಮತ್ತು 3ರಿಂದ ಮಾತ್ರ ಅದಕ್ಕೆ ಹಾಕಿದ್ರು ರಾಂಗ. ಒಂದು ಅಂಕಿ ಬಿಟ್ಟ ನಾವ ನೋಡ್ರಿ. 2 ಮತ್ತು 9ರಿಂದ ಮಾತ್ರ 3 ಬಿಟ್ಟ 2 9 ಮಾಡ್ಯಾನ. ಕೊಟ್ಟಿರುವ 3 ಸಂಖ್ಯೆಗಳಿಂದ ಕೊಟ್ಟಿರೋದು 3 ಸಂಖ್ಯೆ 2 3 ಮತ್ತು 9 ಕೊಟ್ಟನ. 2ರಿಂದ 3ರಿಂದ 9ರಿಂದ ಕೊಟ್ಟ 3 ಸಂಖ್ಯೆಗಳಿಂದ ಇದು ನಿಶೇಷವಾಗಿ ಭಾಗ ಹೋಗ್ತದ ಅಂತ ತಿಳ್ಕೊಂಡು ಉತ್ತರ ಸಂಖ್ಯೆ ಡಿ ಹಾಕಿ ಬಿಡ್ರಿ. ನೋಡಿ, ಇಷ್ಟೇ ತಿಳ್ಕೊಂಡು ಲೆಕ್ಕ ಮಾಡೋದು. ನವೋದಯದಾಗ ಏನೂ ಇಲ್ಲ ತಲೆ. ಆದ್ರೆ ಎಸ್ ಸೀರಿಯಲ್ ಅಭ್ಯಾಸ ಮಾಡಿದ್ರಿ, ICIC ಅಭ್ಯಾಸ ಅದ್ರಾಗ CBSE ತೆಗೆದು ನೋಡ್ರಿ. ಎಸ್ ಸೀರಿಯಲ್ ನವೋದಯ ಕೋಚಿಂಗ್ ಪೇಪರ್ ಮುಗಿದಂದ್ರೆ ಎಕ್ಸ್ಟ್ರಾ ಅಭ್ಯಾಸ ಮಾಡ್ಕೋತ ಕೂತ್ಬಿಡೋದು. ಎಸ್ ಸೀರಿಯಲ್ ತೆಗೆದು ನೋಡ್ರಿ, ಭಾರಿ ಅಭ್ಯಾಸ ಅದ. ಚಂದಂಗೆ ಫೇರ್ದಾಗ ಬರ್ಕೋರಿ. ಮುಂದಿನ ಪ್ರಶ್ನೆ ಬರ್ತದ, ಚಂದಂಗೆ ಬಿಡಿಸ್ರಿ.